ಆತ್ಮೀಯ ವೀಕ್ಷಕರೇ, ಬಹಳ ದಿನಗಳ ನಂತರ ಯೂಟ್ಯೂಬಲ್ಲಿ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇದು ಶೃಂಗೇರಿಯಿಂದ ಕೇವಲ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿ, ಅಡಿಕೆ ತೋಟ. ಈ ಪ್ರಾಪರ್ಟಿಯ ಡೀಟೇಲು ಈ ರೀತಿ ಇದೆ. ಇದು ಟಾರ್ ರೋಡು. ಸೊ ಇದರಿಂದ 100 ಮೀಟರ್ ಪ್ರಾಪರ್ಟಿ ಇದೆ. ಸೊ ಇದು ಪ್ರಾಪರ್ಟಿ ಎಂಟ್ರೆನ್ಸು. ಇದು ರೋಡ್ ಇದೆ, ಇದು ಪ್ರಾಪರ್ಟಿ ದಾರಿ ಇದೆ, ಎಲ್ಲದು ಸರ್ಕಾರಿ ಬಾವಿ ಇದೆ. ಇಲ್ಲಿ ಸಾಕಷ್ಟು ನೀರಿದೆ, ನೋಡ್ಬೋದು. ಸೊ ಈ ರೀತಿಯಾದ ಒಂದು ಅಪ್ರೋಚ್ ರೋಡ್ ಇದೆ ಪ್ರಾಪರ್ಟಿಗೆ. ಸೊ ಈ ಪಾಯಿಂಟಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಇದು ಪ್ರಾಪರ್ಟಿ ಎಂಟ್ರೆನ್ಸು. ನೀವು ನೋಡ್ಬೋದು, ಕಾಫಿ ಗಿಡ, ಕಾಳುಮೆಣಸು ಮತ್ತು ಅಡಿಕೆ ಮರ ಇದೆ. ಇದು ಸ್ವಲ್ಪ ಒಂದು 15-20 ಗುಂಟೆ ಆಗೋಷ್ಟು, ಒಂದು 15 ಗುಂಟೆ ಇರ್ಬೋದು. ಒತ್ತುವರಿ ಜಾಗ, ಇದು ಸರ್ಕಾರಿ ಜಾಗ. ಇಲ್ಲಿ ಮನೆ ಕಟ್ಟಲಿಕ್ಕೆ ಸ್ಪೇಸ್ ಇದೆ. ಇದು ಆ್ಯಕ್ಚುಲಿ ಹಿಂದೆ ಒಂದು ಮನೆ ಇತ್ತು ಇಲ್ಲಿ. ನೀವು ನೋಡ್ಬೋದು, ತೆಂಗಿನ ಮರ ಎಲ್ಲ ಇದೆ. ಈ ತೆಂಗಿನ ಮರ ಇದು ಹಿಂದೆ ಹಳೆಯ ಮನೆ ಇತ್ತು, ಅದರ ಅಂಗಳ ಇದು. ಬಟ್ ಇವಾಗ ಮನೆ ಎಲ್ಲ ತೆಗೆದು ಈ ತೋಟ ಆಗಿದೆ. ಅಂದರೆ ಕಾಫಿ, ಕಾಳುಮೆಣಸು, ಅಡಿಕೆ ಎಲ್ಲ ಇದರಲ್ಲಿದೆ. ಹಾಗೆ ಇದೇ ರೀತಿ ಆ್ಯಕ್ಚುಯಲ್ ರೆಕಾರ್ಡ್ ಜಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ತೋರಿಸ್ತಾ ಇದ್ದೀನಿ. ಸೊ ಏನು ಇಲ್ಲಿ ತೋಟ ಕಾಣ್ತಾ ಇದೆ, ಇದು ಆ್ಯಕ್ಚುಯಲ್ ರೆಕಾರ್ಡ್ ಜಾಗ. 1 ಎಕರೆ 5 ಗುಂಟೆ. ಇಲ್ಲಿ ಸ್ವಲ್ಪ ವಾಟರ್ ಸೋರ್ಸ್ ಇದೆ, ಯಾವಾಗಲೂ ನೀರು ಹರಿತಾ ಇರುತ್ತೆ. ಥರ ಇದೆ ಅಡಿಕೆ ತೋಟ. ಕಾಳುಮೆಣಸು ಎಲ್ಲ ಇದೆ. ಕಾಫಿ ಅಷ್ಟಾಗಿಲ್ಲ. ಸೊ ಇದು ಅಡಿಕೆ ತೋಟ ಇದು. ಸೊ ಕಂಪ್ಲೀಟ್ ಫೆನ್ಸಿಂಗ್ ಇದೆ ಸೈಡಿಂದ. ಈ ಕಡೆ ಬೇರೆ ಅಡಿಕೆ ತೋಟ ಬಂತು, ಇದು ಫೆನ್ಸ್ ಇದೆ ಈ ಕಡೆ. ಹೀಗೆ ನೋಡ್ತಾ ಹೋದರೆ ಒಳ್ಳೆ ತಡಿತಂಪಿನ ಜಾಗ. ಯಾವುದೇ ರೀತಿ ನೀರು ಸ್ಪ್ರೇ ಮಾಡಬೇಕು ಅಂತೇನಿಲ್ಲ. ಒಳ್ಳೆ ನೀರಿನ ಸೋರ್ಸ್ ಇರ್ತಕ್ಕಂಥ ಜಾಗ ಇದು. ಸೊ ಇದು ನೋಡ್ಬೋದು ನೀವು, ಒಳ್ಳೆ ಸಸಿ ತೋಟ, ಒಂದು 10 ಇಯರ್ಸ್ ಓಲ್ಡು. ಒಳ್ಳೆ ಈಲ್ಡ್ ಇದೆ. ಸರಿ, ಒಳ್ಳೆ ಈಲ್ಡ್ ಸಿಕ್ಕಿದೆ. ನೆಕ್ಸ್ಟ್ ಇಯರ್ಗೂ ಒಳ್ಳೆ ಫಸಲಿದೆ. ಸೊ ವೆಲ್ ಮೇಂಟೈನ್ಡು, ಯಾವುದೇ ರೀತಿ ರೋಗ ಏನೂ ಕಾಣ್ತಾ ಇಲ್ಲ. ಚೆನ್ನಾಗಿರ್ತಕ್ಕಂಥ ಒಂದು ತೋಟ ಇದು. ಇಲ್ಲಿ ಈ ಕಡೆ ನಿಮಗೆ ಫೆನ್ಸ್ ಕಾಣುತ್ತೆ. ಈ ಕಡೆ ಅದಕ್ಕೂ ಫೆನ್ಸಿಂಗ್ ಇದೆ, ಒಂದು ಸೈಡು ತೋಟ. ಈ ಕಡೆ ಮಿಡ್ಲಲ್ಲಿ ಸ್ವಲ್ಪ ಜಾಗ ಇದೆ, ಜಸ್ಟ್ ಪ್ಲಾಂಟೇಶನ್ನು ಹಾಕಿದ್ದಾರೆ. ಒಂದು ಸ್ವಲ್ಪ ಮಿಡ್ಲಲ್ಲಿ ಓಪನ್ ಸ್ಪೇಸ್ ಇದೆ. ಅದರಿಂದ ಆಚೆಗೂ ಸಹ ಅಡಿಕೆ ಗಿಡಗಳಿದ್ದಾವೆ. ಇಲ್ಲೊಂದು ಚಿಕ್ಕದೊಂದು ಕೃಷಿ, ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಇದೆ. ಇಲ್ಲೇನಾದರೂ ಕೆರೆ ಅಥವಾ ಏನಾದರೂ ಮಾಡ್ಕೊಬೋದು. ಸದ್ಯಕ್ಕೆ ಇಲ್ಲೊಂದು ಚಿಕ್ಕದಾದಂಥ ಒಂದು ಕೃಷಿ ಹೊಂಡ ಇದೆ, ಇದರಲ್ಲಿ ನೀರಿದೆ. ಬಟ್ ತೋಟಕ್ಕೇನು ನೀರು ಸ್ಪ್ರೇ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಸಾಕಷ್ಟು ತಂಪಿರ್ತಕ್ಕಂಥ ಜಾಗ. ಸೊ ಅಡಿಕೆ ಮರಗಳು ಸಹ ಹೆಲ್ದಿಯಾಗಿದ್ದಾವೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ರೆಕಾರ್ಡು 1 ಎಕರೆ, ನಾನು ಆಗಲೇ ಹೇಳಿದಾಗ 5 ಗುಂಟೆ ಖಾತೆ ಜಾಗ. ಒಟ್ಟು ಬೌಂಡ್ರಿ 1.5 ಅಷ್ಟು ಬೌಂಡ್ರಿ ಇದೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಪ್ರೈಸು 42 lakhs ಹೇಳ್ತಿದ್ದಾರೆ.